ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಮಿನಿ ವ್ಲಾಗಿಗೆ ನಿಮಗೆ ಸ್ವಾಗತ. ನಮ್ಮ ಹುಡುಗರು ಹಂಗೆ ನಮ್ಮ ಮಳೆಯಾನ ಭಾಳ ದಿವಸ ಆತು ಹೊರಗೆ ಹೋಗಿ ಹಂಗೆ ಸ್ವಲ್ಪ ಅಡ್ಡಾಡಿ ಬರೋಣ ಬಾಪ ಒಂದು ತಾಸು ಅಂತಂದರು. ನಾವು ರೆಡಿಯಾಗಿ ಹೆಲ್ಮೆಟ್ ಹಾಕೊಂಡು ಹಂಗೆ ನಮ್ಮ ಮಳೆಯಾಗ ಒಂದು ಹೆಲ್ಮೆಟ್ ಹಾಕಿ ನಾವು ನಡೆದು ನೋಡ್ರಿ ಹೆಂಗೆ ಫುಲ್ ರೆಡಿಯಾಗಿ ಒಂದು ಗಿಚ್ಚ ಅದ್ರಾಗ ಒಂದು ಪೋಸ್ ಬೇರೆ. ಹಂಗೆ ನಾವು ಇವತ್ತು ಹೊಂಟೇವಿ ಎಲ್ಲಪ್ಪ ಅಂತಂದ್ರೆ ಇಲ್ಲೇ ದೇವನಹಳ್ಳಿ ಬಾಜು ಕೋಡಿಮಂಚನಹಳ್ಳಿ ಅಂತ ಐತಿ. ಅಲ್ಲಿ ಒಂದು ಸಣ್ಣ ಫಾರೆಸ್ಟ್ ಏರಿಯಾ ಐತಿ. ಇಲ್ಲಿ ಫಾರೆಸ್ಟ್ದವ್ರು ಸಣ್ಣದು ಪಾರ್ಕ್ ಥರ ಮಾಡಿದ್ರು. ಇಲ್ಲಿ ಫ್ಯಾಮಿಲಿ ಫ್ರೆಂಡ್ಸು ಹಂಗೆ ಸ್ಕೂಲ್ ಹುಡುಗರೆಲ್ಲ ಒನ್ ಡೇ ಪಿಕ್ನಿಕ್ ಥರ ಎಲ್ಲ ಬರ್ಬೋದು. ಹಂಗೆ ಇವರು 10 ರೂಪಾಯಿ ಚಾರ್ಜ್ ಮಾಡ್ತಾರೆ ಎಂಟ್ರೆನ್ಸ್. ದಿನಾಲು ನೋಡೋ ಅದೇ ಟ್ರಾಫಿಕ್, ಅದೇ ವರ್ಕ್ ಟೆನ್ಷನ್, ಅದೇ ಫ್ಯಾಮಿಲಿ ಟೆನ್ಷನ್ ಎಲ್ಲ ಸ್ವಲ್ಪ ಬಿಟ್ಟು ಇಂಥ ಪೀಸ್ಫುಲ್ ಜಾಗಕ್ಕೆ ಬಂದ್ರೆ ನಮ್ಮ ಮೈಂಡು ಸ್ವಲ್ಪ ರಿಲ್ಯಾಕ್ಸ್ ಆಕೈತಿ. ಹಂಗೆ ಮನುಷ್ಯಗೂ ಸ್ವಲ್ಪ ಜಾಸ್ತಿ ಖುಷಿ ಆಕೈತಿ. ನೀವು ನೋಡ್ಬೋದು ಎಷ್ಟು ಚಂದ ಐತೆಲ್ಲ. ಇಲ್ಲಿ ಸಣ್ಣ ಹುಡುಗರಿಗೆಲ್ಲ ಆಟ ಆಡೋಕ್ಕೆ ಮಸ್ತ್ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಭಾಳ ಅದಾವು. ನೀವು ನಮ್ಮ ಮಳೆ ಆಯ್ತು ಭಾರಿ ಅಂದ್ರೆ ಭಾರಿ ಎಂಜಾಯ್ಮೆಂಟ್ ಮಾಡ್ದೆ ನೋಡ್ರಿ. ಫುಲ್ ಎಂಜಾಯ್ ಮಾಡಕತ್ತಾನ ನೋಡ್ರಿ ರೋಪ್ ಹೆಂಗೆ ಹಚ್ಚಿದ ಅಂತೇಳಿ. ಹಂಗೆ ನಮ್ಮ ಗೌಡ್ರು ಬಂದರು, ಒಂದು ಪೋಸ್ ಕೊಟ್ಟರು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಎಲ್ಲ ಸಣ್ಣ ಹುಡುಗರು ಆಡೋ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿ ನಮಗೊಂಥರ ನಮ್ಮ ಬಾಲ್ಯತೆ ನೆನಪಾತು. ನಾವು ಹಂಗೆ ಹೋಗಿರಕ್ಕೆಲ್ಲ ಹಂಗೆ ಮನೆಯಿಂದ ಪುಳಿಯೋಗರೆ ಮಾಡ್ಕೊಂಡು ಹೋಗಿದ್ದು, ಒಂದು ಪಾರ್ಸಿದು ಎಲ್ಲರೂ ಒಂದು ಕೂಡಿ ಇಂಥ ಪರಿಸರ ಒಳಗೆ ಕೂತು ಊಟ ಮಾಡೋದಂದ್ರೆ ಒಂಥರ ಮಸ್ತ್. ಹಂಗೆ ನಮ್ಮ ಅಭಿ ಅವ್ರನ್ನ ಮಿಸ್ ಮಾಡ್ಕೊಳತ್ತಿದ್ದು. ಅವರು ವೀಡಿಯೋ ಕಾಲ್ ಮಾಡಿದರು, ಅವ್ರ ಜೊತೆ ಸ್ವಲ್ಪ ಮಾತಾಡಿದ್ವು. ಆಮೇಲೆ ನಮ್ಮ ಶಿವ ಅಣ್ಣ ಅವ್ರು ಎಂಟ್ರಿ ಕೊಟ್ಟರು. ನೀವು ಅವ್ನು ಅಂದಿಸ್ಬೇಕತ್ ನಿಂತು ನೋಡ್ರಿ, ಅವ್ನು ನೋಡಿ ಓಡಿ ಬಂದ. ನೋಡ್ರಿ ನಾ ಹೇಳಿದ್ದೆಲ್ಲ ನನ್ನ ಕಡೆ ಜಂಪ್ ಆಗಿಬಿಡ್ತಾನೆ. ಅದ್ರಾಗ ನಮಗೊಂದು ಸರ್ಪ್ರೈಸ್ ಕಾದಿತ್ತು. ಇವರು ನಿಂತಿರಿ ಇಲ್ಲಿ ನೋಡ್ರಿ ಯಾರು ಬಂದಾರ ಅಂತೇಳಿ. ನಮ್ಮ ಅಭಿಷೇಕನ್ನ ಅವ್ರು ಬಂದರು, ನಮಗೆ ಸರ್ಪ್ರೈಸ್ ಎಂಟ್ರಿ ಕೊಟ್ಬಿಟ್ಟ. ಹೋಗಿ 1 ತಿಂಗಳ ತಿಂದು ಬರ್ತಾನೆ, ನಾಳೆ ಬರ್ತಾನೆ ಅಂತ ಹೇಳಿ ಇವಾಗ ಬರತ್ತಾರ. ಈಗ ಬಂದು ಖುಷಿಗೆ ಒಂದು ಫೋಟೋ ತಕ್ಕೊಂಡು ನೋಡ್ರಿ ಅಭಿ ಅವ್ರ ಕೂಲ್ ಡ್ರಿಂಕ್ಸ್ ಹಂಗೆ ಒಂದು ಚಾಕ್ಲೇಟ್ ತಗೊಂಬಂದಿದ್ರು. ಈಗೀಗ ಎಲ್ಲರೂ ನಮ್ಮ ಲೈಫ್ ಒಳಗೆ ನಾವು ಬ್ಯುಸಿನ ಆಗಿಬಿಟ್ಟಿವಿ. ಆದರೂ ನಮ್ಮ ಮನಸ್ಸಿಗೆ ಹತ್ತಿರ ಆಗೋರ ಜೊತೆ ನಾವು ಕಳೆಯೋಂಥ ಬರೀ 1 ಗಂಟೆ ಟೈಮ್ ಎಂಥ ಫೀಲಿಂಗ್ ಕೊಡ್ತೈತೆ ಅಂದ್ರಪ್ಪ, ಅಂಥ ಬೆಸ್ಟ್ ಫೀಲಿಂಗನೇ ಯಾವುದೂ ಇಲ್ಲ ಅಂತ ನಾವು ಹೇಳ್ಬೋದು. ನಮ್ಮ ಗೌಡ್ರವ್ರನ್ನ ಸ್ವಲ್ಪ ಕಾಡ್ಸಾಕತ್ತಿದ್ರು, ಏನಪ್ಪ ಹೋಗಿದ್ದು ದಿವಸ ಆತು ಬರಲಿಲ್ಲ ಅಂಥೇಳಿ. ನೋಡ್ರಿ ಇವರು ಫುಲ್ ಊಟ ಆಗಿತ್ತಂತ ವಾಕಿಂಗ್ ಮಾಡಾಕತ್ತಿದ್ರು. ಆಮೇಲೆ ಎಲ್ಲ ಮುಗಿಸಿ ಮನೆ ಕಡೆ ಹೊಂಟು. ನಾವು ಹೆಲ್ಮೆಟ್ ಹಾಕೊಂಡು ಕೂತೀವಿ. ಏನು ಮಾಡಾಕತ್ತಾನಪ್ಪ ಅಂತಂದ್ರೆ ಹಗರ್ಕೆ ಇವು ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಾನ. ನಾವು ಮೊನ್ನೆ ಬೈಕ್ ಮೇಲೆ ಹೊಂಟಿವಿ ಜಸ್ಟ್ ಅಂತ ಹೇಳಿ. ಹಂಗೆ ನಾವು ವಾಪಸ್ ಡ್ಯೂಟಿ ಇತ್ತು, ಅದಕ್ಕಾಗಿ ವಾಪಸ್ ಮನೆ ಕಡೆ ಹೊಂಟು. ನೀವು ಎಲ್ಲ ಅಷ್ಟೇ ಸ್ವಲ್ಪ ಎಲ್ಲರಿಗೂ ಎಲ್ಲ ಟೆನ್ಷನ್ಗಳು ಇರುತ್ತವೆ. ಸ್ವಲ್ಪ ಎಲ್ಲ ಜಂಜಾಟ್ಕೊಂಡು ಬಿಟ್ಟು ಸ್ವಲ್ಪ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ಥರ ಸ್ವಲ್ಪ ಅಡ್ಡಾಡಿ ಬಂದ್ರೆ ಮನುಷ್ಯಗೂ ಸಮಾಧಾನ ಆಕೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.